ಬೆಳಗ್ಗೆನೆ ಎದ್ದು ಈ ತರ ಕುಡ್ಗೋಲ್ ತಗೊಂಡು ಬಾಳಿ ಮರಿ ಕೊಯ್ದು ಸ್ವಲ್ಪ ಕಸನೆಲ್ಲ ಕ್ಲೀನ್ ಮಾಡ್ಬೇಕಂತ ಹೊಲಕ್ ಬಂದ್ಬಿಟ್ಟಿವಿ. ಈಗ ಬಂದ್ ನೋಡಿದ್ರೆ ಈ ಕಸ ಎಲ್ಲ ಮಳಿಗ್ ನೆಂದು ತೊಯ್ದು ಹೋಗ್ಬಿಟ್ಟತಿ. ಅದನ್ನ ಎತ್ತಕದ್ರಾಗೆ 12 ಆಗಿ ಹೋಗ್ಬಿಟ್ಟತಿ. ರೈತರ ಮಕ್ಕಳು ಸುಮ್ನೆ ಮನೇಲಿ ಇದ್ರೆ ರೈತರ ಮಕ್ಕಳು ಅನ್ನಲ್ಲ, ಈ ತರ ಬಂದು ಡೈಲಿ ಏನಾರು ಒಂದ್ ಕೆಲಸ ಮಾಡ್ತಿರ್ಬೇಕು, ಅದಕ್ಕಂತ ರೈತರ ಮಕ್ಕಳಂತ. ಬಾಳಿ ಮರಿ ಕೊಯ್ದಿರೋದು ಮತ್ತೆ ಈ ತರ ಕಸನೆಲ್ಲ ಒಂದ್ ಹತ್ರ ಗುಂಪೆ ಆಗ್ತಿದ್ದ, ನಮ್ಮ ಅಣ್ಣ ಕ್ಲೀನ್ ಮಾಡ್ಕೊಂತ ಹೋಗ್ತಿದ್ದ. ಅದನ್ನೆಲ್ಲ ತಗೊಂಡ್ಬಂದು ಈ ತರ ನಮ್ದು ಅಡಿಕೆ ಲೈನಿಗೆಲ್ಲ ಇವಾಗ್ಲಂತೂ ಮನುಷ್ಯರಷ್ಟೇ ಟೆನ್ಷನ್ ಮಾಡ್ಕೊಂತಾರೆ ಅನ್ಕೊಂಡಿದ್ದೆ, ಆದ್ರೆ ಅಡಿಕೆ ಗಿಡನು ಟೆನ್ಷನ್ ಮಾಡ್ಕೊಂಡು ಅಡಿಕೆ ಕಾಯಿ ಎಲ್ಲ ಉದುರ್ಸಕತ್ಬಿಟ್ಟವು. ಈ ತರ ಎಳೆ ಅಡಿಕೆ ಕಾಯಿ ಯಾಕೆ ಉದುರಿಸ್ತಾವ ಅಂತ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕ್ಲೀನ್ ಮಾಡೋದೆಲ್ಲ ಮುಗೀತು, ಇನ್ನೇನ್ ಮನೆ ಕಡೆಗೆ ಹೋಗ್ಬೇಕು. ಬೆಳಗ್ಗೆನೆ ಬಂದಿದ್ವಿ ಅಂತ ಸೀದಾ ಮತ್ತೆ ಮನೆ ಕಡೆಗೆ ಬಂದ್ವಿ. ಮನೆಗಿದ್ದಾಗ ಗೌತಮ್ ಬಂದು ಸೀದಾ ಅವ್ರ ಗೋಡಮೆ ಕರ್ಕೊಂಡ್ ಹೋದ. ಭತ್ತಕ್ಕೆ ಹಾಕೋದಕ್ಕೆ ಗೊಬ್ಬರನೆಲ್ಲ ರೆಡಿ ಮಾಡಿ ಇಟ್ಕೊಂತಿದ್ರು, ನಾಳೆ ಭತ್ತಕ್ಕೆ ಹಾಕಂತ. ಯಾಕೋ ಬೇಜಾರಾಗ್ಬಿಟ್ಟ ನೋಡ್ರಿ ಗೌತಮ್. ಕ್ಯಾಮ್ರಾ ಹಿಡಿದ್ರು ಯಾಕೋ ಕ್ಯಾಮ್ರಾನ ದಪ್ತಾನೆ, ಅವನಿಗೆ ಯಾರು ಏನಂದಾರೋ ಏನೋ ಗೊತ್ತಿಲ್ಲ. ಹೋಗಿ ಅಂತೂ ನನ್ನ ಅಕೌಂಟ್ ಮೇಲೆ ತುಂಬಾ ಬೇಜಾರಾಗ್ಬಿಟ್ಟತಿ. ನಾನು ಎಷ್ಟೇ ವಿಡಿಯೋ ಮಾಡಾಕಿದ್ರು ಇಷ್ಟು ದಿನ ಸ್ವಲ್ಪ ಚೆನ್ನಾಗಿತ್ತು, ಇವಾಗ ನೋಡಿದ್ರೆ ಕಂಟೆಂಟೇ ರೀಚ್ ಆಗ್ತಿಲ್ಲ ಜನಕ್ಕೆ. ಏನಾಗಿದೇನೋ ಏನೋ ಒಂದು ಗೊತ್ತಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ರು ವಿಡಿಯೋ ನೋಡ್ತಿರಲ್ಲ ಒಂದೊಂದು ಫಾಲೋ ಮಾಡ್ಕೊಳ್ರಿ, ಹಂಗೆ ಸಪೋರ್ಟ್ ಮಾಡ್ರಿ. ಯಾರಿಗೋ ಫಾಲೋ ಮಾಡಿ ರಾತ್ರಿನೇ ಅವ್ರನ್ನ ವೈರಲ್ ಮಾಡ್ಬಿಡ್ತೀರಂತೆ, ಆದ್ರೆ ನಮ್ಮ ರೈತರ ಮಕ್ಳ ಕಡೆಗೂ ಸ್ವಲ್ಪ ನೋಡ್ರಿ. ಇದ್ರ ಮೇಲೆ ನಾನು ನಿಮ್ಗೆ ಏನು ಹೇಳಲ್ಲ, ಏನ್ ಹೇಳ್ತೀನಪ್ಪ ಅಂದ್ರೆ ನೀವು ನನ್ನ ಅಕೌಂಟಿಗೆ ಹೋಗಿ ವಿಸಿಟ್ ಮಾಡ್ರಿ. ಅಕೌಂಟ್ ಅಲ್ಲಿ ಒಂದು ವಿಡಿಯೋ ಇಷ್ಟ ಆಗ್ಲಿಲ್ಲದ್ರು ನೀವು ನಾನು ಅನ್ಫಾಲೋ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದ್ರೆ ಅಷ್ಟೇ ಫಾಲೋ ಮಾಡ್ಕೊಳ್ರಿ. ಸದ್ಯ ಸ್ವಲ್ಪ ಅಕೌಂಟ್ ಫುಲ್ ಡೌನ್ ಆಗಿದೆ, ಅದಕ್ಕೋಸ್ಕರ ನನಗಂತೂ ನಿಮ್ ಸಪೋರ್ಟ್ ತುಂಬಾ ಬೇಕು. ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿನಿ. ರೈತರ ಮಕ್ಕಳನ್ನ ಒಂದಲ್ಲ ಒಂದಿನ ಬೆಳೆಸ್ತೀರಾ ಅಂತಾನು ಅನ್ಕೊಂಡಿನಿ. ಡೌನ್ ಫಾಲ್ ಯಾರಿಗಿರಲ್ಲ ಹೇಳ್ರಿ, ಎಲ್ರಿಗೂ ಇದ್ದಿದ್ದೆ. ಆದ್ರೆ ಆ ಡೌನ್ ಫಾಲ್ ನ ಯಾರು ಎದುರಿಸಿ ಮೇಲ್ ಬರ್ತಾನಲ್ಲ ಅವನೇ ನೋಡ್ರಿ ಹೀರೋ. ಈ ವಿಡಿಯೋದಲ್ಲಿ ತುಂಬಾ ನಿಮಗೆ ಕೇಳ್ಕೊಳ್ಳೋದು ಒಂದೇ, ನಾನು ಹಳೆ ವಿಡಿಯೋದಲ್ಲಿ ಯಾವ್ದ್ರಲ್ಲೂ ಇಷ್ಟು ಕೇಳ್ಕೊಂಡಿಲ್ಲ. ಸ್ವಲ್ಪ ಸಪೋರ್ಟ್ ಮಾಡ್ರಿ, ಹಂಗೆ ಆದಷ್ಟು ವಿಡಿಯೋನ ಶೇರ್ ಮಾಡ್ರಿ ಅಷ್ಟೇ.